ಉತ್ತರಾಖಂಡ್ನಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ. ಕೇದಾರನಾಥದ ಮಾರ್ಗ ಮಧ್ಯೆನೇ ಗುಡ್ಡವೊಂದು ಕುಸಿದಿರೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಗೋವಿಂದ ಘಾಟ್ ಬಳಿ ಬಂಡೆಗಳು, ಬೃಹತ್ ಗಾತ್ರದ ಬಂಡೆಗಳೇ ಧರೆಗೆ ಉರುಳಿದೆ. ಬದ್ರಿನಾಥ್ ಮತ್ತು ಹೇಮಕುಂಡ ಸಾಹಿಬ್ ಯಾತ್ರಿಕರು ಪರದಾಡಿದ್ದಾರೆ. ಕೇದಾರನಾಥ ಮಾರ್ಗದಲ್ಲಿ ಎನ್ಡಿಆರ್ಎಫ್ ರಕ್ಷಣಾ ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾ ಇದೆ. ಇದು ಅಷ್ಟೇ ಪ್ರಾಕೃತಿಕ ವಿಕೋಪಕ್ಕೆ ಆಗಾಗ ತುತ್ತಾಗುವಂತಹ ಪ್ರದೇಶ. 833 ಪುರುಷರು, 436 ಮಹಿಳಾ ಯಾತ್ರಿಕರನ್ನ ರಕ್ಷಿಸಲಾಗಿದೆ. ಸೋನ್ಪ್ರಯಾಗ್ ಮುಂಕಟಿಯ ಮಾರ್ಗದಲ್ಲಿ ಸಂಚಾರ ಅನ್ನೋದು ಅಸ್ತವ್ಯಸ್ತಗೊಂಡಿದೆ. ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ ನೀವು, ಎಷ್ಟು ಭಯಾನಕತೆಯ ಲ್ಯಾಂಡ್ ಸ್ಲೈಡ್ ಅದು ಅಂತ. ನೋಡಿ, ಕಡಿದಾದ ದುರ್ಗಮ ಪ್ರದೇಶದಲ್ಲಿ ಯಾವ ಫೋರ್ಸ್ನಲ್ಲಿ ಈ ನೀರು ಸಾಮಾನ್ಯವಾಗಿ ಫಾಲ್ಸ್ ನೀರು ಬೀಳುತ್ತಲ್ಲ ಫೋರ್ಸಲ್ಲಿ, ಆ ಫೋರ್ಸ್ನಲ್ಲಿ ಬಂಡೆಗಲ್ಗಳು ಮತ್ತು ಚಿಕ್ಕ ಚಿಕ್ಕ ಪ್ರಮಾಣದ ಬಂಡೆಗಲ್ಗಳು ಬೀಳ್ತಾ ಇರೋದು. ಯಾರ್ದಾದ್ರೂ ವಾಹನದ ಮೇಲೆ ಅಥವಾ ಯಾರಾದರೂ ಸಂಚಾರ ಮಾಡಬೇಕಾದ್ರೆ ಹೀಗೆಲ್ಲ ಆದರೆ ಅವ್ರು ಬದುಕುಳಿಯೋದೇ ಡೌಟು, ಹಂಗಿರುತ್ತೆ. ಬಟ್ ತುಂಬ ರಿಸ್ಕಿ ಪ್ರದೇಶ ಇದು ಉತ್ತರಾಖಂಡ್. ನೋಡ್ತಾ ಇದ್ದೀರಾ ನೀವು, ಒಂದು ಕಡೆಗೆ ಪ್ರಪಾತ, ಇನ್ನೊಂದು ಕಡೆಗೆ ದುರ್ಗಮ ಪರ್ವತದ ಸಾಲುಗಳು. ಅದರ ಮಧ್ಯೆ ರಸ್ತೆಗಳಲ್ಲಿ ಸಂಚಾರ ಇರುತ್ತೆ. ಪ್ರತಿ ವರ್ಷ ಕೂಡ ಹಾಗೇನೆ ಉತ್ತರಾಖಂಡ್ ಇದು ಪದೇ ಪದೇ ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾಗುವಂತಹ ರಾಜ್ಯ. ವೆರಿ ಅನ್ಪ್ರೆಡಿಕ್ಟಬಲ್ ಸ್ಟೇಟ್. ಡೀಟೇಲ್ಸ್ ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಶಬೀರ್, ಉತ್ತರಾಖಂಡ್ ಹಾಗೂ ಹಿಮಾಚಲದ ಪ್ರದೇಶದ ಪರಿಸ್ಥಿತಿಗಳನ್ನು ನಾವು ನೋಡ್ತಾ ಇದ್ದೀವಿ. ದಿನೇ ದಿನೇ ಆತಂಕವನ್ನು ಹೆಚ್ಚಳ ಮಾಡ್ತಾ ಇದೆ. ಸದ್ಯಕ್ಕೆ ಎಷ್ಟು ಸಮಸ್ಯೆ ಆಗಿದೆ, ಎಷ್ಟು ಜನ ಇನ್ನೂ ಅಪಾಯದಲ್ಲಿದ್ದಾರೆ, ಎರಡೂ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡೋದಾದ್ರೆ? ಮಮತಾ, ಹಿಮಾಚಲ್ ಪ್ರದೇಶದಲ್ಲಿ ಒಂದು ರೀತಿಯಲ್ಲಿ ಕುಂಭದ್ರೋಣ ಮಳೆ ಆಗ್ತಾ ಇರುವಂಥದ್ದು, ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ನಿರಂತರ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿನ್ನೆ ಮಧ್ಯಾಹ್ನದಿಂದಲೂ ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗ್ತಿರುವಂಥದ್ದು. ಮುಖ್ಯವಾಗಿ ಕುಲು, ಮನಾಲಿ, ಇದ್ರ ಜೊತೆಗೆ ಧರ್ಮಶಾಲಾ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿದೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇರುವಂಥದ್ದು. ಮುಂದಿನ 24 ಗಂಟೆಗಳ ಕಾಲ ಬಹಳ ದೊಡ್ಡ ಪ್ರಮಾಣದ ಮಳೆ ಆಗಬಹುದು ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಹವಾಮಾನ ಇಲಾಖೆ ಕೊಟ್ಟಿದೆ. ಈಗ ಸುದೀರ್ಘವಾಗಿ ಸುರಿದಿರುವಂತಹ ಮಳೆಯಿಂದ ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿ ಕೂಡ ನಷ್ಟ ಆಗಿರುವಂಥದ್ದು. ರಸ್ತೆಗಳು ಕೊಚ್ಚಿ ಹೋಗಿದ್ದಾವೆ. ರಸ್ತೆಗಳೆಲ್ಲವೂ ಕೂಡ ಬೆಟ್ಟಗಳ ಕುಸಿತ ಆಗಿರುವಂತಹ ಹಿನ್ನೆಲೆಯಲ್ಲಿ ರಸ್ತೆಗಳು ಕೂಡ ಬಂದ್ ಆಗಿರುವಂಥದ್ದು. ಪ್ರವಾಹದಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ವಾಹನಗಳು ಕೂಡ ಕೊಚ್ಚಿ ಹೋಗಿದ್ದಾವೆ. ಜನರು ಕೂಡ ಕೊಚ್ಚಿ ಹೋಗಿರುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ. ಈವರೆಗೂ ಹಿಮಾಚಲ ಪ್ರದೇಶದಲ್ಲಿ ಒಟ್ಟು 2 ಸಾವನ್ನಪ್ಪಿದ್ದಾರೆ ಎನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ನೀರಿನಲ್ಲಿ 11ಕ್ಕಿಂತ ಹೆಚ್ಚು ಜನರು ಕೊಚ್ಚಿ ಹೋಗಿರುವಂಥ ಹಿನ್ನೆಲೆಯಲ್ಲಿ ಅವರು ನಾಪತ್ತೆಯಾಗಿದ್ದಾರೆ. ಅವರ ಹುಡುಕಾಟವನ್ನು ಕೂಡ ಈಗ ನಡೆಸಲಾಗ್ತಾ ಇರುವಂಥದ್ದು. 711ಕ್ಕಿಂತ ಹೆಚ್ಚು ರಸ್ತೆಗಳು ದುರಸ್ತಿ ಆಗಿದ್ದಾವೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಸಾಕಷ್ಟು ದೊಡ್ಡ ಪ್ರಮಾಣದ ನಷ್ಟ. ಇದ್ರ ಜೊತೆಗೆ ಪ್ರವಾಸಿ ತಾಣ ಆಗಿರುವಂಥ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಪ್ರಮುಖ ಪ್ರದೇಶಗಳಲ್ಲಿ ಪ್ರವಾಸಿಗರು ಕೂಡ ಸಿಲುಕಿ ಹಾಕೊಂಡಿದ್ದಾರೆ. ಅವರನ್ನು ಕೂಡ ರಕ್ಷಣೆ ಮಾಡುವಂಥ ಕೆಲಸಗಳು ಕೂಡ ನಡೀತಾ ಇದ್ದಾವೆ. ಮುಂದಿನ 24 ಗಂಟೆಗಳ ಕಾಲ ಸಾಕಷ್ಟು ಮಳೆ ಆಗಬಹುದು ಅನ್ನುವಂಥದ್ದು. ಮತ್ತೆ ಬೇರೆ ಬೇರೆ ಕಡೆಗೆ ಏನು ಮೇಘ ಸ್ಫೋಟಗಳು ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದರ ತೀವ್ರತೆ ಕೂಡ ಇನ್ನಷ್ಟು ಹೆಚ್ಚು ಮಾಡುವಂಥ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ಇದ್ರ ಜೊತೆಗೆ ಉತ್ತರಾಖಂಡ್ನಲ್ಲೂ ಕೂಡ ಮಳೆ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇರುವಂಥದ್ದು. ಮುಖ್ಯವಾಗಿ ಕೇದಾರನಾಥ್, ಬದ್ರಿನಾಥ್ಗೆ ತೆರಳುವಂಥ ಮಾರ್ಗಗಳು ಸಂಪೂರ್ಣವಾಗಿ ಬಂದ್ ಆಗಿದ್ದಾವೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಇನ್ನು ಕೆಲವು ಕಡೆಗೆ ಮಳೆಯಿಂದಾಗಿ ಏನು ದುರ್ಗಮ ಹಾದಿಗಳಲ್ಲಿ ಸಂಚಾರ ಮಾಡಲಿಕ್ಕಾಗದೆ ಕೆಲವು ವಾಹನಗಳು ಕೂಡ ಕಂದಕಕ್ಕೆ ಉರುಳಿದಾವೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಿದ್ದಾವೆ. ಇವತ್ತು ಬೆಳಗ್ಗೆಯೂ ಕೂಡ ಒಂದು ಟೆಂಪೋ ಟ್ರ್ಯಾಕ್ಸ್ ಕಂದಕಕ್ಕೆ ಉರುಳಿ ಈಗಾಗಲೇ 4 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಎರಡೂ ರಾಜ್ಯಗಳಲ್ಲೂ ಕೂಡ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿದೆ. ಮಮತಾ, ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ ಶಬೀರ್.